ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ನನ್ನ ಈವ್ನಿಂಗ್ ಇಂದ ನೈಟ್ ರೊಟೀನ್ ಆಗಿರುತ್ತೆ, ಅಂದ್ರೆ ಆಫ್ಟರ್ ಇಂಟರ್ನ್ಶಿಪ್ ವ್ಲಾಗ್. ನನ್ನ ಈವ್ನಿಂಗ್ ರೊಟೀನ್ ಬ್ಲಾಗ್ ಅನ್ನ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ರಿಟರ್ನ್ ಆಗಿದ್ದ ಕೂಡಲೇ ಮನೆಯೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ನನ್ನ ರೂಮನ್ನು ಕೂಡ ಕ್ಲೀನ್ ಮಾಡ್ಕೊಂಡೆ. ನನ್ನ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದಮೇಲೆ ಈವ್ನಿಂಗ್ ಡೈಲಿ ನನ್ನ ರೊಟೀನ್ ಇದೇ ಥರನೇ ಇರುತ್ತೆ. ಸೇಮ್ ಚೇಂಜಸ್ ಏನೂ ಇರೋದಿಲ್ಲ. ಸಮ್ ಟೈಮ್ಸ್ ಫ್ರೆಂಡ್ಸ್ ಜೊತೆ ಏನಾದರೂ ಪ್ಲ್ಯಾನ್ ಇದ್ದಾಗ ಹೊರಗಡೆ ಹೋಗ್ತೀನಿ, ಅಥವಾ ಫ್ರೆಂಡ್ಸೇ ಮನೆಗೆ ಬಂದಿರ್ತಾರೆ, ಅಥವಾ ನಾನೇ ಅವ್ರ ಮನೆಗೆ ಹೋಗಿರ್ತೀನಿ. ಅವಾಗ ಮಾತ್ರ ರೊಟೀನ್ ಚೇಂಜ್ ಆಗುತ್ತೆ ಅಷ್ಟೇ. ಇಂಟರ್ನ್ಶಿಪ್, ಕೆಲಸ, ಕಾಲೇಜ್ ಏನೇ ಆಗಿರಲಿ, ಮನೆಗೆ ಬಂದಿದ್ದ ಕೂಡಲೇ ರೂಮ್ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದಂದ್ರೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇನ್ನೂ ಕೆಲವೊಂದ್ಸತಿ ರಿಟರ್ನ್ ಆಗಿದ್ದ ಕೂಡಲೇ ಬೆಡ್ ಮೇಲೆ ಬಿದ್ದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಎದ್ದೊಳೋದೇ ಇಲ್ಲ. ಇವತ್ತು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ರಿಟರ್ನ್ ಆಗುವಾಗಲೇ ಪ್ಲ್ಯಾನ್ ಮಾಡಿಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ, ಸೊ ದಟ್ ನಾನು ಮನೆಗೆ ಹೋಗಿ ಬೆಡ್ ಮೇಲೆ ಬೀಳೋದಿಲ್ಲ, ನನ್ನ ಕೆಲಸನ ಮಾಡ್ತೀನಿ ಅಂತ. ನಮ್ಮ ವಾಷಿಂಗ್ ಮಿಷಿನಲ್ಲಿ ಬೇರೆ ಎಲ್ಲ ಚೈನೀಸಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ಆಪ್ಷನ್ಸ್ನ ಸೆಟ್ ಮಾಡೋಷ್ಟರಲ್ಲೇ 15 ಮಿನಿಟ್ಸ್ ಟೈಮ್ ಆಗೋಯ್ತು. ಆ್ಯಂಡ್ ಡಿನ್ನರ್ಗೆ ಇವತ್ತು ದಾಲ್ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಎಲ್ರಿಗೂ ಗೊತ್ತಿದ್ದಂಗೆ ಇದೊಂಥರ ಕಂಫರ್ಟಬಲ್ ಫುಡ್. ಮನೆಗೆ ಬಂದಿದ್ದ ಕೂಡಲೇ ಬೇಗನೆ ಆಗೋಗ್ಬಿಡುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಸಮ್ಮರ್ ಇರೋದ್ರಿಂದ ತುಂಬಾನೇ ಬಿಸಿ ಇರುತ್ತೆ. ಸೊ ಅದಕ್ಕೆ ಡಿನ್ನರ್ ಆದಮೇಲೆ ಯಾವುದಾದ್ರೂ ಒಂದು ಫ್ರೂಟ್ ಇರಲೇಬೇಕು. ಟೈಮ್ ಇಲ್ಲಿ 11 ಆಗ್ತಾ ಬರ್ತಿದೆ. ಸೊ ರೋಡೆಲ್ಲ ಖಾಲಿ ಇದೆ, ಜನನೂ ಯಾರೂ ಕಾಣಿಸ್ತಿಲ್ಲ.
ಮಲ್ಗೋಕ್ಕೂ ಮುಂಚೆ ಒಂದ್ಸತಿ ಆದರೂ ನನ್ನ ನೋಟ್ಸನ್ನು ಓದ್ತೀನಿ. ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಬುಕ್ಕನ್ನು ಕೂಡ ಓದ್ತೀನಿ. ಆಗ್ಲೇ ನನಗೆ ನಿದ್ದೆ ಬರೋದು. ಯಾವುದಾದ್ರೂ ಪಾಡ್ಕಾಸ್ಟ್ ನೋಡ್ಕೊತಾ ಕೂತ್ಕೊಂಡ್ರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಆಗೋವರೆಗೂ ನಿದ್ದೆನೇ ಬರಲ್ಲ. ಸೊ 11 o'clockಗೆ ನನ್ನ ಬುಕ್ಸನ್ನು ಓದ್ಕೊತಾ ಇದ್ರೆ ನಿದ್ದೆ ಬೇಗ ಬಂದ್ಬಿಡುತ್ತೆ. ನಿಮಗೂ ಯಾರಿಗಾದ್ರೂ ನೈಟ್ ಟೈಮ್ಸ್ ನಿದ್ದೆ ಬರ್ತಿಲ್ಲ ಅನ್ನೋರಿಗೆ ಈ ಟ್ರಿಕ್ಕನ್ನು ಒಂದ್ಸತಿ ಟ್ರೈ ಮಾಡಿ. ಬುಕ್ಸ್ ಓದ್ತಿದ್ರೆ ನಿದ್ದೆ ಬಂದೇ ಬರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿರೋರು ಕಮೆಂಟ್ಸಲ್ಲಿ ಓಕೆ ಬಾಯ್ ಅಂತ ಕಮೆಂಟ್ ಮಾಡಿ, ಸೊ ದ್ಯಾಟ್ ನೀವು ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇಷ್ಟು ನನ್ನ ಈವ್ನಿಂಗಿಂದ ನೈಟ್ ರೊಟೀನ್ ಆಗಿರುತ್ತೆ. ವಿಡಿಯೋ ಒಂದು ಸ್ವಲ್ಪ ಕಾಸಿ ಆಗಿರಲಿ ಅಂತ ಜಾಸ್ತಿ ವಾಯ್ಸ್ ಓವರ್ನ ಕೊಟ್ಟಿಲ್ಲ, ಸ್ವಲ್ಪನೇ ಮಾತಾಡಿದ್ದೀನಿ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಓಕೆ ಬಾಯ್.